ಆದರೆ ಯಾವುದೇ MLAಗಳು MP ಗಳು ಸರ್ಕಾರದಲ್ಲಿ ಜವಾಬ್ದಾರಿಯುತವಾಗಿದ್ದಂಥ ಜನ ಈ ಬಗ್ಗೆ ಹೆಚ್ಚಿನ ಗಂಭೀರತೆಯನ್ನು ತೋರ್ತಾ ಇಲ್ಲ. ನಾವೀಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಆಡಿದ್ದೀವಿ, ಕೇಂದ್ರ ಸರ್ಕಾರದ ಜೊತೆ ನೀರಾವರಿ ಸಚಿವರ ಜೊತೆ ಮಾತಾಡಿದ್ದೀವಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಜೊತೆ ಮಾತಾಡಿದ್ದೀವಿ. ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಮ್ಮ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಕಳೆದ 14 ದಿನಗಳಿಂದ ಈ ಒಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಲಿಕ್ಕೆ ಬೆಂಗಳೂರು ನಗರದ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಒಂದು ಕೈ ಬಲಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಂದ್ಗೆ ಕರೆ ಕೊಟ್ಟಾಗಲೂ ಕೂಡ ಸ್ವಯಂ ಪ್ರೇರಿತರಾಗಿ ಶಾಂತಿಯುತವಾಗಿ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಹೆಚ್ಚಿಗೆ ಸಂತೋಷ ಆಗ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾಯಿದೆ, ಕಷ್ಟ ಆಗ್ತಾಯಿದೆ, ರಾಜಕಾರಣಿಗಳು ಮೋಸ ಮಾಡ್ತಾ ಇದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬೀದಿಗಿಳಿಬೇಕು ಅನ್ನುವಂಥ ಭಾವನೆಯಿಂದ ಬಂದ್ ಆಚರಣೆ ಮಾಡಿದ್ರಲ್ಲ, ಇದು ನಿಜವಾಗ್ಲೂ ಕೂಡ ಮೆಚ್ಚುಗೆಯ ಸಂಗತಿ ಅಂತ ನಾನು ಹೇಳಲೇಬೇಕಾಗ್ತದೆ. ನಾವು ಏನು ರಾಜಕಾರಣ ಮಾಡ್ತಾ ಇಲ್ಲ, ಆದರೂ ಕೂಡ ರಾಜಕೀಯದ ಅಧಿಕಾರದಿಂದ ಬಂದಿರತಕ್ಕಂಥ ಜನರನ್ನ ಜಾಗೃತಿ ಮಾಡಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಿನ್ನೆ ನಾವು ಏನು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ಗ್ರಹಿಸಿ ರಾಜ್ಯಪಾಲರೇ ನಮ್ಮ ಮುಖಂಡರುಗಳ ಜೊತೆ ಮಾತುಕತೆ ಕರೆದದ್ದು ಒಬ್ಬ ರಾಜ್ಯಪಾಲರಿಗೆ ಇರಬೇಕಾದಂಥ ಒಂದು ಘನತೆಯನ್ನು ಹೆಚ್ಚಿಸಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲೇಬೇಕಾಗ್ತದೆ. ಅದೇ ರಾಜ್ಯಪಾಲರಿಗಿರುವಷ್ಟು ಕಾಳಜಿ ರಾಜ್ಯ ಸರ್ಕಾರಗಳು ನಾವು ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಮಂತ್ರಿಗಳಿಗೆ ಯಾಕೆ ಇಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ. ಆದರೂ ಕೂಡ ನಾವು ನಿನ್ನೆ ರಾಜ್ಯಪಾಲರು ನಮ್ಮ ಎಲ್ಲ ಚಳುವಳಿಗಳನ್ನು ಗಮನಿಸಿದ್ದೇವೆ, ಎಲ್ಲ ಹೋರಾಟಗಳನ್ನು ಗಮನಿಸಿದ್ದೇನೆ, ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ಕರ್ನಾಟಕದ ಜನರಿಗೆ ನೀರಿನ ಸಂಕಷ್ಟ ಆಗ್ತಾ ಇದೆ, ರೈತರ ಸಮಸ್ಯೆಗಳಿದ್ದಾರೆ, ಬರಗಾಲ